ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಮತ್ತು ಅಡುಗೆ ಮಾಡೋಕ್ಕೆ ಬರಲ್ವಲ್ಲ, ಆ ಥರದವರು ಈ ವಿಡಿಯೋ ನೋಡ್ಕೊಂಡು ಈಸಿಯಾಗಿ ಮಾಡಲಿ ಅಂತ ನಾನು ಈ ರೆಸಿಪಿ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ, ತಡ ಮಾಡೋದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ MTR ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. 3 ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ, 50 ಗ್ರಾಮ್ಸ್ದು. ಮತ್ತು ಇಷ್ಟು ಕ್ವಾಂಟಿಟಿಗೆ 2 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿ ಹಾಲು ತೊಗೊಂಡಿರೋದು. ನೀವು ಮನೆಯಲ್ಲಿ ಹಸಿ ಹಾಲು ಇಲ್ಲ ಅಂತಂದರೆ ಕಾದಿರೋ ಹಾಲನ್ನೇ ಸ್ವಲ್ಪ ಆರಿಸಿ ಹಾಕ್ಕೋಬೋದು. ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಗೆ 2 ಕಪ್ ಶುಗರ್ ತೊಗೊಂಡಿದ್ವಿ ಅಲ್ವಾ, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಸಕ್ಕರೆಗೆ ನಾವು 4 ಲೋಟ ಆಗುವಷ್ಟು, ಅಂದರೆ ಸೇಮ್ ಅಳತೆಯಲ್ಲಿ ಇವಾಗ 4 ಕಪ್ ಆಗುವಷ್ಟು ನಾವು ನೀರನ್ನು ಸೇರಿಸ್ಕೋಬೇಕು. ಇದಕ್ಕೆ ನೋಡಿ, ನಾನು ಸೇರಿಸ್ಕೊತಾ ಇದ್ದೀನಿ ಅಲ್ವಾ, ಇದೇ ಥರ 4 ಕಪ್ ಸೇರಿಸ್ಕೊಳ್ಳಿ. ನೀವು ಸೇರಿಸ್ಕೊಂಡಿದ ನಂತರ ಇದಕ್ಕೆ ಏಲಕ್ಕಿ ಏನು ಕುಟ್ಟಿಟ್ಕೊಂಡಿರ್ತೀವೋ ನಾವು ಅದನ್ನು ಹಾಕೋಬೇಕು. ಇದು ಏಲಕ್ಕಿ ಹಾಕೋದು ಫ್ಲೇವರ್ಗೋಸ್ಕರ ಹಾಕೋದು, ಚೆನ್ನಾಗೆ ಫ್ಲೇವರ್ ಬರಲಿ ಜಾಮೂನ್ ಅಂತ. ಇವಾಗ ಸಕ್ಕರೆ ಕರಗೋ ತನಕ ಹೈ ಫ್ಲೇಮಲ್ಲೇ ಇರಲಿ. ಸಕ್ಕರೆ ಕಾದಿದ ನಂತರ, ಅಂದರೆ ಕರಗಿದ ನಂತರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ, ಇವಾಗ ಪಾಕ ಆಗಿದೆ. ನಾನಿಲ್ಲಿ ಇದನ್ನು ಒಂದು ಕಡೆ ಇಳಿಸ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 12 ನಿಮಿಷಕ್ಕೆ ಪಾಕ ಆಗುತ್ತೆ. ನೋಡಿ, ಇದು ಒಂದು ಕಡೆ ಇಟ್ಕೊಳ್ಳಿ. ಇವಾಗ ಹಿಟ್ಟನ್ನು ಕಲಿಸ್ಕೋಬೇಕಲ್ವಾ. ಇದಕ್ಕೆ ನೋಡಿ, ಫಸ್ಟು ಜಾಮೂನ್ ಪೌಡರ್ ಹಾಕ್ಕೊಂಡಿರ್ತೀರಲ್ಲ, ಅದರಲ್ಲಿ ಸ್ವಲ್ಪ ಉಂಡೆ ಇರುತ್ತೆ. ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ನಾದ್ಕೊಳ್ಳಿ. ಇದಕ್ಕೆ ಹಸಿ ಹಾಲು ಹಾಕ್ಕೊಂಡು ಕಲಿಸ್ಕೋಬೋದು. ಮತ್ತು ಹಸಿ ಹಾಲು ಇಲ್ಲ ಅಂದರೆ ನೀವು ಕಾದಿರೋ ಹಾಲನ್ನು ಕೂಡ ಹಾಕ್ಕೊಂಡು ಹಾರಿಸಿ ಹಾಕ್ಕೊಂಡು ಕಲಿಸ್ಕೋಬೋದು. ಅದು ಇಲ್ಲ ಅಂತಂದರೆ ಬೇಕಿದ್ರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ಕೂಡ ಕಲಿಸ್ಕೋಬೋದು. ನಾನಿಲ್ಲಿ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಬಾರ್ದು. ನೀವು ಹಾಕ್ಕೊಳ್ತಾ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ನೋಡಿಕೊಂಡು ಹಾಕ್ಕೊಳ್ತಾ ಇರಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ಗೊತ್ತಾಗಲ್ಲ. ನೋಡಿ, ಇಲ್ಲಿ ನಾನು ಒಂದು ಸಲ ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮಿಲ್ಕ್ ಇದ್ದರೆ ಸಾಕು, ಇದಕ್ಕೆ ನೀಟಾಗಿ ಕಲಿಸ್ಕೋಬೋದು. ನೋಡಿ, ಇಷ್ಟಿಷ್ಟು ಸ್ವಲ್ಪನೇ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಹಂಗೆ ಚೆನ್ನಾಗಿ ಇದನ್ನು ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು. ಚೆನ್ನಾಗಿ ಹಿಂಗೆ ನಾದ್ಕೊಂಡ್ರೆ ಆವಾಗ ನೀವು ಏನು ಬಬಲ್ಸ್ ಮಾಡ್ತೀರಾ, ಉಂಡೆ ಮಾಡ್ತೀರಾ ಜಾಮೂನ್ ಉಂಡೆನ, ಅದರಲ್ಲಿ ಬ್ರೇಕ್ ಬರಲ್ಲ. ಅಂದರೆ ಸ್ವಲ್ಪ ಕ್ರ್ಯಾಕ್ ಇರುತ್ತೆ ಅಲ್ವಾ, ಆ ಥರ ಆಗಲ್ಲ. ಚೆನ್ನಾಗಿ ಇಲ್ಲೇ ಮುಂಚೆನೇ ನಾದ್ಕೋಬೇಕು ನೀವು ಹಾಲು ಹಾಕ್ಕೊಂಡು. ಅಂದರೆ ಚಪಾತಿ ಹಿಟ್ಟು ಹೆಂಗೆ ನಾದ್ಕೊಳ್ತೀರಾ ಅದೇ ಥರ ನಾದ್ಕೋಬೇಕು. ನೋಡಿ, ಒಂದು ಸಣ್ಣ ಮುದ್ದೆ ಸೈಜಷ್ಟು ಉಂಡೆ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ, ಬಟ್ ಆದರೆ ಇದು ಒಂದು ಸಣ್ಣ ಮುದ್ದೆಯಷ್ಟು ಉಂಡೆ ಆಯಿತು. 3 ಪ್ಯಾಕೆಟ್ಸ್ 50 ಗ್ರಾಮ್ 3 ಪ್ಯಾಕೆಟ್ಸ್ ತೊಗೊಂಡಿದ್ದಕ್ಕೆ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಹಿಂಗೆ ಒಂದೊಂದೇನ ಕಿತ್ಕೊಂಡು ಸ್ವಲ್ಪನೇ ಕಿತ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನನ್ನ ಕೈಯಲ್ಲಿ ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ, ಹಾಗೆ ನಾದ್ಕೊಂಡು ಚೆನ್ನಾಗಿ ಹಿಂಗೆ ಒಂದು ಉಂಡೆ ಮಾಡ್ಕೊಳ್ತಾ ಇರಬೇಕು. ಉಂಡೆ ಮಾಡಿಕೊಂಡು ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇರಬೇಕು ಫುಲ್. ಅದನ್ನು ನೋಡಿ, ಆ ಥರ ಉಂಡೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಕ್ರ್ಯಾಕ್ ಆಗೋದು ಅವಾಯ್ಡ್ ಆಗುತ್ತೆ. ಚೆನ್ನಾಗಿ ನೋಡಿ, ನಾನು ಹೇಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಉಂಡೆ ಯಾವುದೇ ರೀತಿ ಕ್ರ್ಯಾಕ್ ಇಲ್ಲದೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನೆಲ್ಲ ಇದರಲ್ಲಿರೋ ಎಲ್ಲನೂ ಉಂಡೆ ಈ ಥರ ಮಾಡ್ಕೋಬೇಕು. ಉಂಡೆ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ಯಾಕಂದರೆ ಇದು ಎಣ್ಣೆಲಿ ಕಾದಿದ ನಂತರ ಮತ್ತು ಜಾಮೂನ್ ಸಕ್ಕರೆ ಸಿರಪ್ಗೆ ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಊದ್ಕೊಳುತ್ತೆ. ಈಗ ಒಂದು ಕಡೆಗೆ ನಾನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಬಿಸಿ ಮಾಡೋದಕ್ಕೆ. ಲೋ ಫ್ಲೇಮಲ್ಲೇ ಎಣ್ಣೆಯನ್ನು ಕಾಯಿಸ್ಕೋಬೇಕು. ನೋಡಿ, ಈಗ ಜಾಮೂನ್ನ ನಾನು ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಒಂದೊಂದೇ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಸಿಡಿಯೋ ಚಾನ್ಸಸ್ ಇದೆ. ಇಲ್ಲಿ ಒಂದು ಸ್ವಲ್ಪ ಸಿಡಿತಾ ಇತ್ತು ನೋಡಿ, ಸ್ವಲ್ಪ ಹತ್ತಿರದಿಂದ ಹಾಕ್ಕೋಬೇಕು. ನಾನಿಲ್ಲಿ ದೊಡ್ಡ ಕಡಾಯಿ ತೊಗೊಂಡಿರೋದ್ರಿಂದ ಮತ್ತು ನಾನು 1 kg ಎಣ್ಣೆ ಪೂರ್ತಿ ಹಾಕಿರೋದ್ರಿಂದ ನಾನಿಲ್ಲಿ ಎಷ್ಟು ಉಂಡೆಗಳಿತ್ತು ಎಲ್ಲ ಒಂದೇ ಸಲ ಹಾಕ್ಕೊಂಡೆ. ನೀವೇನಾದರೂ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ರೆ ಮತ್ತು 2 ಸಲ ಹಾಕ್ಕೊಳ್ಳಿ. ಬೇಕಿದ್ರೆ 2 ಸಲ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಡೀಪ್ ಫ್ರೈಗೆ ಎಷ್ಟು ಬೇಕೋ ಆಲ್ಮೋಸ್ಟ್ 1 kg ಬೇಕಿತ್ತು. ಇದು ದೊಡ್ಡ ಕಡಾಯಿ ಆಗಿರೋದ್ರಿಂದ ಅದಕ್ಕೆ ಒಂದೇ ಸಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಹಾಕಿದ ಕೂಡಲೇ ಹಿಂಗೆ ತಿರ್ಗ್ಸೋಕೆ ಹೋಗ್ಬೇಡಿ, ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಕಾದ್ಮೇಲೆ ಸ್ವಲ್ಪ ಫುಲ್ಲು ಅಂದರೆ ಸ್ಮೂತಾಗಿ ಹಿಂಗೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಹಿಂಗೆ ನೋಡಿ ಹೆಂಗೆ ತಿರುಗಿಸ್ತಾ ಇದ್ದೀನಿ ಆ ಥರ ತಿರುಗಿಸ್ಕೊಳ್ಳಿ. ಅದು ಯಾಕಂದರೆ ಬರೀ ಒಂದೇ ಕಡೆ ಕಲರ್ ಬರ್ತಾ ಇರುತ್ತೆ, ಒಂದೇ ಕಡೆ ಫ್ರೈ ಆಗ್ತಾ ಇರುತ್ತೆ ಅಲ್ವಾ, ಹಂಗಾಗಬಾರ್ದು. ಅದಕ್ಕೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು.
ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ನಿಮಗೆ ನೋಡಿ ಇಲ್ಲಿ ಈ ಟೈಮಲ್ಲೂ ಇಳಿಸ್ಕೋಬೋದು. ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬೇಕು ಅಂತ ಅಂದ್ರೂ ಇನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಉಂಡೆಗಳನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಈಗಲೇ ಎಣ್ಣೆ ನಾವೇನು ಸಕ್ಕರೆ ಪಾಕಕ್ಕೆ ಈಗ ಮಾಡಿಟ್ಕೊಂಡಿರ್ತೀವಿ ಆ ಸಕ್ಕರೆ ಪಾಕಕ್ಕೆ ಈಗಲೇ ಹಾಕೋಕ್ಕೆ ಹೋಗಬಾರ್ದು. ಈ ಥರ ಹಿಂಗೆ ತಕ್ಕೊಂಡು ಒಂದು 30 ಸೆಕೆಂಡ್ಸ್ ಆದಮೇಲೆ ಅದಕ್ಕೆ ಹಾಕಬೇಕು. ಅದು ಸಕ್ಕರೆ ಪಾಕ ಹೇಗಿರಬೇಕು ನಾವು ಹಾಕ್ಬೇಕಂತಂದರೆ ಉಗುರು ಬೆಚ್ಚಗೆ ಇರಬೇಕು ಆ ಪಾಕ. ಜಾಸ್ತಿ ಬಿಸಿನೂ ಇರಬಾರ್ದು, ಫುಲ್ ಹಾರಿರಲೂಬಾರ್ದು. ನೋಡಿ ನಾನೆಲ್ಲನೂ ಈ ಥರ ತಕ್ಕೊಳ್ತಾ ಇದ್ದೀನಿ. ತಕ್ಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ಒಂದು ಟಿಶ್ಯೂ ಹಾಕ್ಕೊಂಡು ಟಿಶ್ಯೂ ಪೇಪರ್ನ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ಈಗ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸಿರಪ್ಗೆ. ನೋಡಿ ಎಲ್ಲನೂ ಹಿಂಗೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ನೆಂದ್ಕೊಂಡು ಇನ್ನೂ ಸ್ವಲ್ಪ ದೊಡ್ಡದಾಗಿ ಸೈಜ್ ಆಗುತ್ತೆ. ನೋಡಿ ಇವಾಗ ನಾನು ಅದು ಚಿಕ್ಕದಾಯ್ತಿತ್ತು ಎಲ್ಲ ನೆನೆಯೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಇನ್ನೊಂದ್ರಿಗೆ ಸರ್ವ್ ಮಾಡಿಕೊಂಡೆ. ನೋಡಿ ಟೇಸ್ಟಿಯಾಗಿ ತುಂಬ ಡೆಲಿಷಿಯಸ್ ಆಗಿ ಜಾಮೂನ್ ಮಾಡೋದು ಹೇಗೆ ಅಂತ ನೀವು ನೋಡ್ಕೊಂಡ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಟ್ರೈ ಮಾಡಿ ನೋಡಿದಾಗ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.